ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದು ಬಿಜೆಪಿ ಮುಖಂಡ ಎಂಪಿ ಕೃಷ್ಣಮೂರ್ತಿ ಪವಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1992ರಿಂದ ನಾನು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪಕ್ಷದಿಂದ ಮಹಾನಗರ ಪಾಲಿಕೆ ಸದಸ್ಯನಾಗಿ ಬಳಿಕ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೇನೆ. ಚಿಕನ್ ಗುನ್ಯಾ ಹರಡಿದ ಸಂದರ್ಭದಲ್ಲಿ ದಾವಣಗೆರೆಯ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಜನರ ಆರೋಗ್ಯ ಕಾಪಾಡಲು ಶ್ರಮಿಸಿದ್ದೇನೆ. ಜೊತೆಗೆ ಹಲವು ವರ್ಷಗಳಿಂದ ಜಿಲ್ಲೆಯಾದ್ಯಂತ ಬಿಜೆಪಿ ಪಕ್ಷವನ್ನು ಸಂಘಟಿಸಿ ಬಲಪಡಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಆದ್ದರಿಂದ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಪಕ್ಷದ ಹೈಕಮಾಂಡ್ ನನಗೆ ಟಿಕೆಟ್ ನೀಡಬೇಕು ಎಂದು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ರಾಜ್ಯದ ನಾಯಕರಿಗೆ ಮನವಿ ಪತ್ರ ಸಲ್ಲಿಸಿದ್ದೇನೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಲಿಂಗರಾಜ್, ಜಗದೀಶ್, ರಾಮಚಂದ್ರ, ಮಾಲತೇಶ್, ಲೋಕೇಶ್ ಸೇರಿದಂತೆ ಮತ್ತಿತರರು ಇದ್ದರು. 1982ರಿಂದ ಪಾರ್ಟಿಗೆ ಕೆಲಸ ಮಾಡ್ಕೊಂತ ಬಂದರು. ಒಬ್ಬ ಕಾರ್ಯಕರ್ತನಾಗಿ 90ರ ನಂತರ ನಾವು ಒಂದು ಯುವ ಮೋರ್ಚಾದಲ್ಲಿ ಜವಾಬ್ದಾರಿಯನ್ನು ಪಡ್ಕೊಂಡು ನಂತರ 2013 ತನಕನೂ ಒಂದು ಜವಾಬ್ದಾರಿ ಏನೇ ಪಕ್ಷದ ಚಟುವಟಿಕೆಗಳಿಗೆ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಪಕ್ಷ. ಅದೇ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ್ವಿ. ಮತ್ತು ಅದನ್ನು ಮನಗಂಡು ನಮ್ಮ ಪಕ್ಷದ ಲೀಡರ್ಗಳು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ರು. ಅಂದು ನಾನು 2009ರಲ್ಲಿ ನಡೆದಂತಹ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಗೆದ್ದು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ನಿಷ್ಠೆಯಿಂದ. ಅದು ಜನಸೇವೆ, ದೇವರ ಸೇವೆ ಅಂತ ಕೆಲಸ ಮಾಡ್ಕೊತ ಬಂದದಕ್ಕೆ ಅಲ್ಲಿರ್ತಕ್ಕಂಥ ಜನ ನನ್ನನ್ನು ಐಡೆಂಟಿಫೈ ಮಾಡಿ ಅಲ್ಲಿದ್ದ ಇಲ್ಲಿ ತನಕನೂ ಸುಮಾರು ಒಂದು 4-5 ಚುನಾವಣೆಯಲ್ಲಿ MLA ಚುನಾವಣೆಯಲ್ಲಿ ನಾನು ಆಕಾಂಕ್ಷಿಯಾಗಿ ಕೇಳಿದ್ದೆ. ಪಕ್ಷ ಮತ್ತು ಯಾರಿಗೆ ಕೊಟ್ಟಿದ್ರೂ ಕೆಲಸ ಮಾಡಿದ್ದೀವಿ ನಿಷ್ಠೆಯಿಂದ. ಮತ್ತು ಆ ಸಂದರ್ಭದೊಳಗೆ ಮಹಾನಗರ ಪಾಲಿಕೆ ಸದಸ್ಯನಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಂಥ ಸಂದರ್ಭದೊಳಗೆ ಹಲವಾರು ಕೆಲಸಗಳು ಜವಾಬ್ದಾರಿಯುತವಾಗಿ ನಿರ್ವಹಿಸಿದ್ವಿ. ಭಾಳ ಇದು ಯಾವುದೋ ಒಂದು ರೋಗ ಬಂದಂಥ ಸಂದರ್ಭದೊಳಗೆ ಚರಂಡಿ ಇಳಿದು ಕೆಲಸ ಮಾಡಿದ್ದೀವಿ ನಾವು. ಕೊರೋನಾಗಿಂತ ಮೊದಲೇ ಚಿಕನ್ ಗುನ್ಯಾ ಅಂತ ರೋಗ ಭಾರಿ ದಾವಣಗೆರೆಯಲ್ಲಿ ಭಾಳ ಇದಾಗಿತ್ತು. ಎಷ್ಟೋ ವರ್ಷಗಳು ತುಂಬಿದಂಥ ಚರಂಡಿಗಳನ್ನು ಕ್ಲೀನ್ ಮಾಡಿಸಿ ಟ್ಯಾಂಕ್ಗಳಲ್ಲಿ ಒಂದೊಂದು ಸ್ವಲ್ಪ ಮೆಲ್ಟ್ ಆಗಿರ್ತಕ್ಕಂಥದ್ದನ್ನೆಲ್ಲ ಕ್ಲೀನ್ ಮಾಡಿಸಿ ಆ ಸಮಯದೊಳಗೆ ಒಂದು ಉತ್ತಮವಾದಂಥ ಜನಸೇವೆ ಮಾಡಿದ್ದೀವಿ ನಾವು. ಮತ್ತು ಆಗಿನ ಚುನಾಯಿತ ಪ್ರತಿನಿಧಿಗಳು ಮಾದಮ್ಮ ಮುನಿಸ್ವಾಮಿಗಳಿರ್ಬೋದು, ಉಮಾಪ್ರಕಾಶ್ ಅವರು ಇರ್ಬೋದು, ವಿಠಲ್ ಅವರು ಇರ್ಬೋದು, ಸುಧಾ ಜಯರುದ್ರೇಶ್ ಅವರು ಇರ್ಬೋದು, MG ಬಕ್ಕೇಶ್ ಅವರು ಇರ್ಬೋದು. ಈಗ ಹಲವಾರು ಜನ ನಾವೆಲ್ಲ ಸೇರಿಬಿಟ್ಟು ಒಂದು ಟೀಮ್ ವರ್ಕಾಗಿ ಆವತ್ತಿನ ದಿನದಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದ್ವಿ. ಹಾಗಾಗಿ ಮನಗಂಡು ನನಗೆ ಈ ಸಲ ಒಳಗೆ ನನಗೊಂದು ಆಕಾಂಕ್ಷಿ ಆಗಿ ನಾನು ಒಬ್ಬ ಭಾಳ ಜನ ಹೇಳ್ತಾರೆ ದಾವಣಗೆರೆಯಲ್ಲಿ, ಯಾಕ್ರಿ ಸುಮ್ಮನೆ ಆದ್ರಲ್ಲ ಅಂತಂದು. ಅದನ್ನು ಮನಗಂಡು ನಾನು ಈ ಸಲ ಒಂದು ಚುನಾವಣಾ ರಣರಂಗಕ್ಕೆ ಇಳಿದಂಗೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ನಮ್ಮಂಥ ರಾಜಕಾರಣಿಗಳನ್ನು ಬೆಳೆಸ್ಬೇಕು ಅಂತಂದು ಈ ಸಂದರ್ಭದೊಳಗೆ ನಾನು ವಿನಂತಿ ಮಾಡ್ಕೊತೀನಿ. ಅದೇ ನಾನು ಅಟಲ್ ಬಿಹಾರಿ ವಾಜಪೇಯಿ ಅಭಿಮಾನಿ ಬಳಗ ಅಂತ ಹುಟ್ಟಾಕಿದ್ದೆ 2001ರಲ್ಲಿ 2001ರಲ್ಲಿ. ಅಲ್ಲಿದ್ದ ಜನಸೇವೆ, ಬಡವರಿಗೆ, ದೀನದಲಿತರಿಗೆ, ಅಂಗವಿಕಲರಿಗೆ ಅವರು ಹಲವಾರು ಸವಲತ್ತುಗಳನ್ನು ಕೊಡಿಸಿದ್ವಿ. ಅದರ ಜೊತೆಗೆ ನೊಂದಿರ್ತಕ್ಕಂಥ ಜನಕ್ಕೆ ಸವಲತ್ತುಗಳು ಮಾಡಿಕೊಟ್ಟಿದ್ವಿ. ರಕ್ತದಾನ ಶಿಬಿರಗಳು ಮಾಡಿದ್ದೀವಿ. ಹೀಗೆ ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ 90ರಲ್ಲಿ ಗಲಾಟೆ ಆದಂಥ ಸಂದರ್ಭದೊಳಗೆ ರಾಮಜ್ಯೋತಿ ಒಳಗೆ ಗಲಾಟೆ ಆದಂಥ ಸಂದರ್ಭದೊಳಗೆ ಸತ್ತಿರ್ತಕ್ಕಂಥ ಫ್ಯಾಮಿಲಿ ಹುತಾತ್ಮರಾಗಿರ್ತಕ್ಕಂಥ ಫ್ಯಾಮಿಲಿ ಗುರುತಿಸಿ ಅವರಿಗೆ ಒಬ್ಬರಿಗೆ 10,000 ರೂಪಾಯಿದಂಗೆ ಹಣ ಕೊಟ್ವಿ, ಧನ ಸಹಾಯ ಮಾಡಿದ್ವಿ.
ಮತ್ತು ಚಾಕು ಇರುತ್ತಕ್ಕೆ ಒಳಪಟ್ಟರು ಜೈಲವಾಸ ಅನುಭವಿಸಿರ್ತಕ್ಕಂಥವ್ರನ್ನೆಲ್ಲ ಗುರುತಿಸಿ 5,000 ರೂಪಾಯಿ ದುಡ್ಡು ಕೊಟ್ಟಿದ್ವಿ ಕಳೆದ ಬಾರಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಮುಂದೆ ನಾವು ಅವರಿಗೆ ಒಂದೊಂದು ಸರ್ಕಾರದಿಂದ ಒಂದು ನಿವೇಶನ ಕೊಡಿಸ್ಬೇಕಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಅದರ ಜೊತೆಗೆ ತೊಂದರೆ ಅನುಭವಿಸ್ತಕ್ಕಂಥ ದೀನದಲಿತರಿಗೂ ಒಂದೇನೋ ನಿವೇಶನ ಕೊಡಿಸ್ಬೇಕು ಅನ್ನೋ ಭಾವನೆ ಹಿಡ್ಕೊಂಡು ದಾವಣಗೆರೆ ನಗರದಲ್ಲಿ ಇನ್ನೂ ಅನೇಕ ಜವಾಬ್ದಾರಿ ಇರತಕ್ಕಂಥ ಕ್ಷೇತ್ರ ಅದು. ಅಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅನ್ನೋಕ್ಕಿಂತಲೂ ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದು ಈ ಒಂದು ಕ್ಷೇತ್ರಕ್ಕೆ ನಡೀತಕ್ಕಂಥ ಉಪಚುನಾವಣೆಗೆ ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದು ಈ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದೀನಿ. ತಾವೆಲ್ಲರೂ ನನಗೆ BJPಯಿಂದ ಸಪೋರ್ಟ್ ಮಾಡಬೇಕು ಅಂತಂದು ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಪಕ್ಷದಿಂದ ಅನೇಕಾರು ಹುದ್ದೆಗಳನ್ನು ನಿರ್ವಹಿಸಿ ಈ ಮಹಾನಗರ ಪಾಲಿಕೆಗೆ ಸದಸ್ಯರಾಗಿ ಆಯ್ಕೆಯಾಗಿ ಸ್ಥಾಯಿ ಸಮಿತಿಯಿಂದ ಮಾಡಿರ್ತಕ್ಕಂಥ ಅನೇಕಾರು ಕೆಲಸಗಳನ್ನು, ಹಾಗೆಯೇ ವಾಜಪೇಯಿ ಅಭಿಮಾನಿ ಬಳಗದಿಂದ ಅವರು ಮಾಡಿರ್ತಕ್ಕಂಥ ಸ್ತುತ್ಯಾರ್ಹ ಕೆಲಸ, ನೊಂದು ಬೆಂದಿದ್ದರು ಭೂಮುಗಲಬಿನಲ್ಲಿ ಅಂಥವ್ರಿಗೂ ಸಹ ಧನ ಸಹಾಯ ಮೂಲಕ ಅವ್ರಿಗೆಲ್ಲ ಸನ್ಮಾನಿಸಿ, ನಂತರದಲ್ಲಿ ಇನ್ನೂ ಒಂದು ಆಸೆ ಇದೆ ಅವರಿಗೆ ನಿವೇಶನ ಒದಗಿಸ್ಬೇಕು. 100 ಜನ ಇದ್ದಾರೆ ಅಂತ ನಿನಗೆ ನಿವೇಶನ ಒದಗಿಸ್ಬೇಕು ಅಂತ ಹೇಳಿ ಮಹಾದಾಸೆ ಹೊಂದಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು ಬಹಳ ದಿವಸದಿಂದ ಪಕ್ಷ ಹುಟ್ಟಿದ ಹಿಂದಿನಿಂದನೂ ಸಹ ಸಂಘದ ಚಟುವಟಿಕೆ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಚಟುವಟಿಕೆ, ಅದೇ ರೀತಿ ಸಾರ್ವಜನಿಕ ಹೋರಾಟಗಳನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಸೇರಿದ್ದೇವೆ. ನಮ್ಮದೆಲ್ಲದೂ ಒಂದೇ ಒಂದು ಮನದಾಳದ ಇಚ್ಛೆ ಏನು ಅಂತಂದರೆ, ಪಕ್ಷ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೂಪದಲ್ಲಿ ಮಾಸ್ ಪಾರ್ಟಿ ಮಾಡೋಕ್ಕೆ ಹೋಗಿ ನಮ್ಮ ಪಕ್ಷ ಅನೇಕಾರು ಎಡರು ತೊಡರುಗಳನ್ನು ತಮ್ಮ ಮೈ ಮೇಲೆ ಹಾಕ್ಕೊಂಡು ನಿಭಾಯಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಪಕ್ಷದಲ್ಲಿ ಕಟ್ಟಿ ಬೆಳೆಸಿರ್ತಕ್ಕಂಥ ಏನು ಹಿರಿಯ ನಾಯಕರಿದ್ದಾರೆ, ಹಿರಿಯ ಕಾರ್ಯಕರ್ತರಿದ್ದಾರೆ, ಅನೇಕ ಜನ ಇವತ್ತಿನ ದಿವಸ ಚಟುವಟಿಕೆಯಿಂದ ಹಿಂದೆ ಸರಿದಿದ್ದಾರೆ. ಕಾರಣ ಎಷ್ಟು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನಗಳನ್ನು ಅನೇಕಾರು ಹೊಸಬರು ನಿರ್ವಹಿಸಿ ನಮ್ಮ ಹಳೆಯ ಕಾರ್ಯಕರ್ತರನ್ನು ಸಂಪೂರ್ಣ ಹಿಂದೆ ತಳ್ಳಿ ಪಕ್ಷನ ಬೆಳೆಸೋಕೆ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಅನೇಕಾರು ಹೋರಾಟಗಳನ್ನು ಹಿಂದಿನಿಂದನೂ ಮಾಡ್ಕೊಂಡ್ಬಂದು ಅದರಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ಒಂದು ಸೂಕ್ಷ್ಮ ಪ್ರದೇಶವಾಗಿ ಹೊರಹೊಮ್ಮಿದೆ. ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ ಅಂತಂದರೆ, ಹಿಂದೂ ಮುಸ್ಲಿಂ ಗಲಾಟೆ ಗದ್ದಲ, ಅದನ್ನು ಹಿಮ್ಮೆಡ್ಸೋರು ಯಾರು? ಎಲ್ಲ ತಿಳಿದು ಅರ್ತಿರ್ತಕ್ಕಂಥವ್ರು ಮಾತ್ರ ವಿಮರ್ಶಿಕ್ಕೆ ಸಾಧ್ಯ. ನಾವೆಲ್ಲ ಹೋರಾಟಗಳನ್ನು ಕೋಮುವಾದಿ ಪಕ್ಷ ಆಗಬಾರ್ದಿದ್ದು ಅಂತೇಳಿ ರೈತ ಹೋರಾಟಗಳು ತೆಗೆದುಕೊಂಡು ಅದ್ರ ಮೂಲಕ ಪಕ್ಷ ಅಧಿಕಾರಕ್ಕೆ ಬಂದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು. ಇವತ್ತಿನ ದಿವಸ ಅದನ್ನೆಲ್ಲ ಮರೆತು ಬೇರೆ ಬೇರೆ ರೂಪದಲ್ಲಿ ಪಕ್ಷ ಹೋಗ್ತಾ ಇದೆ. ಅದನ್ನೆಲ್ಲ ಮನಗಂಡು ನಾವೆಲ್ಲ ಸ್ನೇಹಿತರು ಸೇರಿ, ಕೃಷ್ಣಮೂರ್ತಿ ಪವಾರ್ಜಿ ನೀವು ಸೂಕ್ತ ವ್ಯಕ್ತಿ ದಕ್ಷಿಣ ಕ್ಷೇತ್ರಕ್ಕೆ, ಆದ್ದರಿಂದ ನೀವು ಸ್ಪರ್ಧೆ ಮಾಡಿರಿ, ನಾವೆಲ್ಲ ಏನು ಹಿರಿಯ ಕಾರ್ಯಕರ್ತರಿದ್ದೇವೆ ನಿಮ್ಮ ಬೆಂಬಲವಾಗಿ ನಿಲ್ತೇವೆ, ಕ್ಷೇತ್ರದಲ್ಲಿ ಅಡ್ಡಾಡಿ ಇವತ್ತಿನ ದಿವಸ ನೀವೇನು ಕೆಲಸ ಕಾರ್ಯಗಳು ಮಾಡಿದ್ದೀರಿ ಆ ಜನ ನಿಮ್ಮನ್ನು ನೆನೆಸ್ತೈತೆ, ನಾವೆಲ್ಲ ನೋಡಿದ್ದೀವಿ ಕೃಷ್ಣಮೂರ್ತಿ ಪವಾರ್ ಅವ್ರು ಮಾಡಿರ್ತಕ್ಕಂಥ ಕೆಲಸ. ನಾನು ಈಗ ಬರ್ಬೇಕಾದ್ರೆ ದಾರಿನಲ್ಲಿ ಒಂದು ಔಷಧಿ ಅಂಗಡಿಯಲ್ಲಿ ನಿಂತಿದ್ದೆ, ಸ್ವಲ್ಪ ಜಲ್ದಿ ಕೊಡಪ್ಪ ಅಂತ ಹೇಳಿದೆ. ಅವರು ಯಾಕೆ ಅವಸರ ಮಾಡ್ತಿರಲ್ಲ ಇವತ್ತು ನೀವು ರೈತರಾಗಿ ಹಿಂಗೆ ಅಂತಂದರು. ಇಲ್ಲಪ್ಪ ಕೃಷ್ಣಮೂರ್ತಿ ಪವಾರ್ ಅವ್ರದ್ದು ಪತ್ರಿಕಾಗೋಷ್ಠಿ ಇದೆ, ದಕ್ಷಿಣ ಕ್ಷೇತ್ರಕ್ಕೆ ವಿಧಾನಸಭೆಗೆ ನಿಲ್ತಾರೆ ಅವರು ಅಂತಂದೆ. ಸಂತೋಷಪಟ್ಟ ಅವನು, ಸಾಮಾನ್ಯ ಮನುಷ್ಯ ಅವನು ಹೇಳಿದ, ಒಳ್ಳೆ ವ್ಯಕ್ತಿ ರೀ, ಅಂಥವ್ರು ಬರ್ಬೇಕ್ರಿ ಅಂತಾರೆ. ಸಾಮಾನ್ಯ ಜನ ಬಯಸ್ತೈತಿ. ಸಾಮಾನ್ಯ ಕಾರ್ಯಕರ್ತರಾಗಿ ಇವರು ಅನೇಕಾರು ಜನನು ದುಡ್ಡು ಹುಡ್ಕೊಂಬಂದು ದುಡ್ಡು ಚೆಲ್ಲಿ ನಮ್ಮ ಪಕ್ಷಗಳನ್ನ ಕುಲಿಗೆಡಿಸೋ ಅಂಥ ವ್ಯವಸ್ಥೆಗೆ ನಮ್ಮನ್ನು ತಳ್ತಾ ಇದ್ದಾರಲ್ಲಿ. ಇವತ್ತಿನ ದಿವಸ ಮನ ಭಾಳ ನೋಯ್ತಿದೆ. ಆದ್ದರಿಂದ ಸನ್ಮಾನ್ಯ ಪತ್ರಿಕಾ ಬಾಂಧವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಪಕ್ಷಕ್ಕಾಗಿ ಹಗಲಿರುಳು ಚಿಂತನೆ ನಡೆಸಿ ಜನಕ್ಕೋಸ್ಕರ ಜನರ ನಡುವಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪವಾರ್ಜಿ ಅವರಿಗೆ ನಮ್ಮ ಪಕ್ಷ ಗುರುತಿಸಿ ಸಾಮಾನ್ಯ ಕಾರ್ಯಕರ್ತರಾಗಿ ಅವರು ಏನು ಹೊರಹೊಮ್ಮಿದ್ದಾರೆ ಅವರನ್ನು ಗುರುತಿಸಿ ಕೊಟ್ಟುದಾದರೆ ಈ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ BJPದು ಆಗ್ತದೆ ಅನ್ನೋದು ನನಗೆ ನಮ್ಮೆಲ್ಲರ ಅಭಿಲಾಷೆ ಇದೆ. ಅದರಂತೆಯೇ ಸಹ ಪಕ್ಷನೂ ಕೊಡಲಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ.